ಅಧಿವೇಶನಕ್ಕೂ ಗೈರಾಗಿ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ಗೆ ಡಿಕೆಶಿ ತಂತ್ರ. ಬೆಳಗಾವಿ ಡಿಸಿಸಿ ಚುನಾವಣೆಯ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿ ಮುಂದೂಡಿಕೆಗೆ ಯಶಸ್ವಿ. ಸತೀಶ್ ಜಾರಕಿಹೊಳಿಗೆ ಒಂದು ನ್ಯಾಯ, ನನಗೇಕೆ ಈ ರೀತಿ ಹಸ್ತಕ್ಷೇಪ ಅಂತ ಪ್ರಶ್ನೆ. ಶೋರೂಮ್ಗಾಗಿ ರಸ್ತೆ ದಿಕ್ಕನ್ನೇ ಬದಲಿಸಿದ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್. ಅಧಿಕಾರ ದುರುಪಯೋಗ ಆರೋಪದ ಅಡಿ ಲೋಕಾಯುಕ್ತದಲ್ಲಿ ದೂರು. ಸರ್ಕಾರಿ ಸಂಸ್ಥೆಗಳಿಗೆ ನೋಟಿಸ್ ನೀಡಿ ಮಾಹಿತಿ ಕಲೆ ಹಾಕಲು ಸಿದ್ಧತೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಸಂಚಾರಕ್ಕೆ ಅನುಮತಿಗೆ ಮೋಹನ್ ದಾಸ್ ಪೈ ಆಗ್ರಹ. ಬರೀ ಟ್ವೀಟ್ ಮಾಡಬೇಡಿ, ಬಹಿರಂಗ ಚರ್ಚೆಗೆ ಬನ್ನಿ. ಮೋಹನ್ ದಾಸ್ ಪೈಗೆ ರಾಮಲಿಂಗಾರೆಡ್ಡಿ ಓಪನ್ ಚಾಲೆಂಜ್. ಬೆಂಗಳೂರಿನಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು. ಪ್ರೀತಿ ಹೆಸರಿನಲ್ಲಿ ಮುಸ್ಲಿಂ ಧರ್ಮಕ್ಕೆ ರೀಠಾ ಮತಾಂತರ. ಈಗ ಈಕೆಗೆ ಕೈಕೊಟ್ಟು ಬೇರೆಯವರೊಂದಿಗೆ ಫರ್ವೇಜ್ ಮದುವೆ. ಠಾಣೆ ಮೆಟ್ಟಿಲೇರಿ ನ್ಯಾಯಕ್ಕಾಗಿ ಕಣ್ಣೀರು. ಗ್ರಾಮದ ಸಮಸ್ಯೆ ಹೇಳಿದವನ ಬೆನ್ನು ಕಚ್ಚಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಬಳಿಕ ಮನಬಂದಂತೆ ಚಪ್ಪಲಿಯಿಂದ ಹೊಡೆದು ಹಲ್ಲೆಯ ಆರೋಪ. ಬೆಳಗಾವಿಯ ಶಿಂದೋಗಿ ಗ್ರಾಮದಲ್ಲಿ ಘಟನೆ. ಸಿಎಂ ಡಿಸಿಎಂ ಸಚಿವರ ವಿರುದ್ಧ ಅವಹೇಳನಕಾರಿ ಪೋಸ್ಟ್. ಸ್ಕ್ಯಾಮ್ ಲಾರ್ಡ್ ಎಂಬ ಶೀರ್ಷಿಕೆ ನೀಡಿ ಫೋಟೋ ರಿಲೀಸ್. ಬಿಜೆಪಿಯ ಎಕ್ಸ್ ಖಾತೆ ವಿರುದ್ಧ ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಗೆ ಕಂಪ್ಲೇಂಟ್. ನಕಲಿ ಒಡವೆ ಗಿರುವಿ ಇಟ್ಟು ಬ್ಯಾಂಕ್ಗೆ 56 ಲಕ್ಷ ರೂಪಾಯಿ ಉಂಡೆನಾಮ. ಮೈಸೂರಿನ ತಮಿಳುನಾಡು ಮೂಲದ ಮರ್ಕೆಂಟೈಲ್ ಬ್ಯಾಂಕ್ಗೆ ದೋಖಾ. ಮೌಲ್ಯಮಾಪನ ಸೇರಿ 5 ಮಂದಿಯ ವಿರುದ್ಧ ಎಫ್ಐಆರ್. ಮೈಸೂರಿನ ಹೆಬ್ಬಾಳದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ಎನ್ಸಿಬಿ ದಾಳಿ. ಮನೆಯನ್ನ ಬಾಡಿಗೆಗೆ ಪಡೆದಿದ್ದ ಗಣಪತ್ ಲಾಲ್ ಬಂಧನ. ಆರೋಪಿಯನ್ನ ಕಸ್ಟಡಿಗೆ ಪಡೆದು ಎನ್ಸಿಬಿ ವಿಚಾರಣೆ. ರಾಮನಗರದ ಚೆನ್ನಮಾನಹಳ್ಳಿ ಗ್ರಾಮದಲ್ಲಿ ಕಾಡಾನೆ ಹಾವಳಿ. ಹಲಸಿನ ಹಣ್ಣಿಗಾಗಿ ಮನೆಯ ಪಕ್ಕದಲ್ಲಿ ಒಂಟಿ ಸಲಗ ಓಡಾಟ. ಒಂಟಿ ಸಲಗದ ಓಟಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ. ಗ್ರಾಮಸ್ಥರಲ್ಲಿ ಆತಂಕ. ಸರ್ವೆ ಅಧಿಕಾರಿ ನಡೆಗೆ ಬೇಸತ್ತ ಹಿರಿಯ ರಂಗಭೂಮಿ ಕಲಾವಿದೆ. ರಂಗ ಚಟುವಟಿಕೆಗೆ ದಾನ ನೀಡಲು ಸರ್ವೆಗೆ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿರುವಂತಹ ಬಿ ಜಯಶ್ರೀ. ಗುಬ್ಬಿಯ ಕಚೇರಿಗೆ ಕರೆಸಿ ನಾಪತ್ತೆಯಾಗಿರುವ ಸರ್ವೇಯರ್ ಶಿವಾನಂದ್. ಇಂದು ಜಿಬಿಎ ವ್ಯಾಪ್ತಿಯಲ್ಲಿ ಪ್ರಾಣಿ ವಧೆ ಮತ್ತು ಮಾಂಸ ಮಾರಾಟ ನಿಷೇಧ. ಸರ್ವೋದಯ ದಿನ ಹಿನ್ನೆಲೆ ನಾನ್ ವೆಜ್ ಮಾರಾಟವಿಲ್ಲ. ಜಿಬಿಎ ಪಶುಪಾಲನಾ ವಿಭಾಗದಿಂದ ಸುತ್ತೋಲೆ. ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಬಿಗ್ ಶಾಕ್. ಕಿಂಗ್ ಕೊಹ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದಕ್ಕಿದ್ದಂತೆ ಡಿಆಕ್ಟಿವೇಟ್ ಮಾಡಿದ್ರ. ಇನ್ಸ್ಟಾಗ್ರಾಮ್ ತೆಗೆದು ಹಾಕ್ತಾ. ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ. ಆರ್ಸಿಬಿ ಮಹಿಳಾ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿ. ಗ್ರೇಸ್ ಹ್ಯಾರಿಸ್, ಸ್ಮೃತಿ ಅಬ್ಬರದ ಆಟದಿಂದ ಭರ್ಜರಿ ಗೆಲುವು. ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದ ಯುಪಿ ವಾರಿಯರ್ಸ್. ಏಪ್ರಿಲ್ 7ಕ್ಕೆ ಮಹೇಶ್ ಬಾಬು ನಟನೆಯ ವಾರಣಾಸಿ ರಿಲೀಸ್. ವರ್ಷಕ್ಕೂ ಮುಂಚೆಯೇ ನಿರ್ದೇಶಕರಿಂದ ಶುರುವಾಯಿತು ಪ್ರಮೋಷನ್. ವಾರಣಾಸಿಯ ಬೀದಿಗಳಲ್ಲಿ ರಾರಾಜಿಸ್ತಾ ಇದೆ ಸಿನಿಮಾ ರಿಲೀಸ್ ಹೋಲ್ಡಿಂಗ್ಸ್. ರಜನಿಕಾಂತ್ ಲೈವ್ ಸ್ಟೋರಿ ತೆರೆಗೆ ತರೋದಕ್ಕೆ ರೆಡಿ. ಆಟೋಬಯೋಗ್ರಫಿಯ ಬರವಣಿಗೆಯಲ್ಲಿರುವಂತಹ ಖುದ್ದು ರಜನಿಕಾಂತ್. ಅಪ್ಪನ ಆಟೋಬಯೋಗ್ರಫಿ ಗ್ಲೋಬಲ್ ಸೆನ್ಸೇಷನ್ ಆಗಲಿದೆ ಎಂದ ಪುತ್ರಿ ಸೌಂದರ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.